ಬೆಳಗಿಂದ ಯಾಕವ ಒಂದು 4-5 ಸರಿ ಬಾತ್ರೂಮ್ಗೆ ಹೋಗಂಗೆ ಆಗೋಯ್ತಲ್ಲ. ಇದು ಯಾಕೆ ಹಿಂಗಾಯ್ತೈತೆ ಅಂತವ ನಂಗೆ ಗೊತ್ತಾಯ್ತಾ ಇಲ್ವಲ್ಲ. ಈ ನನ್ನ ಮಗ ಮಂಜಾದರೂ ಇದ್ದಿದ್ರೆ ಆ ಬೇದಿ ಮಾತ್ರೆನಾರು ತೋರಿಸಿ ನುಂಗ್ಬೋದಿತ್ತು. ಈ ನನ್ನ ಮಗನು ಎಲ್ಲೋ ಆಟಾಡಕ್ಕೆ ಹೋಗ್ಬಿಟ್ಟವನಲ್ಲ. ಈ ಭಾನುವಾರ ಬಂತು ಅಂದರೆ ಇವನ್ನ ಹಿಡಿಯೋಕ್ಕಾಗಕ್ಕಿಲ್ಲ ಕಣಪ್ಪ. ಅಲ್ಲಿ ಇಲ್ಲಿ ಸುತ್ತೋದು ಆಟಾಡೋದು ಬರೀ ಇದೆಯಾ. ಒಂದಿಟ್ಟು ಪುಸ್ತಕ ಗಿಸ್ಕ ತಕ್ಕೊಂಡು ಓದ್ಕೊಳ್ಳೋಣ ಅಂತ ಏನಿಲ್ಲ ಇವನಿಗೆ, ಬರೀ ಸುತ್ತದೆಯಾ. ಅದು ಎಲ್ಲೋದ್ನೇನೋ. ಲೇ ಮಂಜ ಎಲ್ಲೋದ್ಲಾ? ಲೋ ಬಾರ್ಲಾ ಇಲ್ಲಿ ಒಂದಿಟ್ಟು. ಏನಜ್ಜಿ ಇದು ಯಾಕಜ್ಜಿ ಯಾವಾಗಲೂ ಹಿಂಗೆ ಬಡ್ಕೊಂತಿರ್ತೀಯಾ? ಬೆಳಿಗ್ಗೆ ಎದ್ದಾಗಿಂದ ನಿಂಗೇನು ಕೆಲಸಿಲ್ವೇನಜ್ಜಿ? ಇದು ಯಾಕೆ ಹಿಂಗೆ ಬಡ್ಕೊತಿದ್ಯಾ? ಒಂದಿಟ್ಟು ಆಟ ಆಡೋಣ ಅಂದರೆ ಇವತ್ತು ಬಿಡೋಕ್ಕಿಲ್ವಲ್ಲಜ್ಜಿ? ನಾನೇನು ದಿನ ಆಟಾಡಕ್ಕೆ ಹೋಗ್ತೀನಾ? ಒಂದಿನ ಭಾನುವಾರ ತಾನೇ ನಾನು ಆಟಾಡಕ್ಕೆ ಹೋಗೋದು. ಅವತ್ತು ನಿನ್ಗೆ ಏನೇನಾದರೂ ನೆನ್ಪಂದ್ಬಿಡ್ತದೆ ನನ್ನ ಕರೆಯೋಕ್ಕೆ. ನನ್ನ ಸ್ನೇಹಿತರೆಲ್ಲವ ಬೈಕತ್ತವ್ರಲ್ಲಿ ಯಾವಾಗಲೂ ಇದೇ ಆಯಿತು ಕಣ್ಲ ಮಂಜ, ನಿಂದು ಅರ್ಧ ಆಟದಲ್ಲಿ ಬಿಟ್ಟೋಯ್ತೆ, ನಿನ್ನ ಸೇರಿಸ್ಕೊಳ್ಳಲ್ಲ ಅಂತ ಅಂತವ್ರೆ. ನೀನು ಹಿಂಗೆ ಅರ್ಧಕ್ಕೆ ಕರಿತಿದ್ರೆ ನಾನು ಯಾರು ಆಟಕ್ಕೆ ಸೇರಿಸ್ಕೊಂಡಾರ ಹೇಳು? ಆ ಪ್ರಜ್ವಲ ಅಂತೂ ಹೊಡೆಯೋಕ್ಕೆ ಬರ್ತಾನೆ, ಯಾವಾಗಲೂ ಅರ್ಧಕ್ಕೆ ಹೋಯ್ತೆ ಕಣ್ಲ ಅಂತವ. ನಿನ್ಗೇನು ಗೊತ್ತಾಯ್ತದ ನನ್ನ ಫ್ರೆಂಡ್ಸ್ಗಳೆಲ್ಲ ಹೆಂಗೆ ಆಡ್ಕೊತಾರೆ ನನ್ನ ಅಂತವ. ನೀನು ನೋಡಿದ್ರೆ ಯಾವಾಗಲೂ ಮಂಜ ಅಂದ್ಕೊಂಡು ಓಡಾಡ್ತಿರ್ತೀಯ. ಅದು ಯಾಕಂಗೆ ಕರಿತಿರ್ತೀಯ ಅಜ್ಜಿ ನನ್ನ? ಲೇ ಪಾಪ, ಯಾಕೂ ಇಲ್ಲ ಕಣ್ಲ. ಅದು ಯಾಕೋ ಬೆಳಿಗ್ಗಿಂದವ ನನಗೆ ಒಂದು 3-4 ಸರಿ ಬಾತ್ರೂಮ್ಗೆ ಹೋಗ್ಬಿಟ್ಟೆ ಕಣ್ಲ. ಅದಕ್ಕೆ ಒಂದಿಟ್ಟು ಬೇದಿಗಿದಿ ಮಾತ್ರ ತಂದು ಕೊಡ್ತೀಯೇನು ಅಂತವಾ ಕರ್ದೆ ಕಣ್ಲೈ. ಅಲ್ಲಿ ಕಣ್ಲ, ನಿಮ್ಮ ಅಪ್ಪ ನೋಡಿದ್ರೆ ಕುಡ್ದು ಅಲ್ಲೆಲ್ಲೋ ಬಿದ್ದಿರ್ತಾನೆ, ಮನೆಗೆ ಬರೋಕ್ಕಿಲ್ಲ. ನೀನು ನೋಡಿದ್ರೆ ಹಿಂಗೆ ಆಡಿದ್ರೆ ಇನ್ಯಾರು ನೋಡ್ಕೊಂಡಲ್ವ ನಮ್ಮನ್ನ? ವಯಸ್ಸಾಗಿರೋ ಅಜ್ಜಿ ತಾತ ಅವರೇ, ಏನಾದ್ರು ಬೇಕೇನು ಏನು ಕೇಳಂಗಿಲ್ಲ ನೀನು. ಬರೀ ಆಟ ಆಡ್ಕೊಂಡು ಮಕ್ಳ ಜೊತೆಲಿದ್ರೆ ಯಾರು ನೋಡ್ಕೊಂಡಾರ ಹೇಳು? ಇಲ್ಲ ನಿಮ್ಮ ಅಪ್ಪ ನೋಡ್ಕೊಳಕ್ಕಿಲ್ಲ, ಇಲ್ಲ ನೀನು ನೋಡ್ಕೊಳಕ್ಕಿಲ್ಲಪ್ಪ. ನಾವು ಎಲ್ಗೋಗಿ ಸಾಯ್ಬೇಕು ಹೇಳಪ್ಪ? ನೀನೇ ಏನೋ ಒಂದಿಟ್ಟು ಬೇದಿಗಿದಿ ಮಾತ್ರ ತಂದು ಕೊಟ್ಟನೇನೋ ಅಂತವಾ ಕರೆದ್ರೆ ನೀನು ಹಿಂಗಾಡ್ತಾ ಇದೆಯಲ್ಲ. ಹೆಚ್ಕೊಬಿಟ್ಟೆ ಕಣ್ಲ. ತಿಕ್ಕಮ್ಮಕ್ಕ ತೊಳೆದು ಬೆಳೆಸಿದ್ನಲ್ಲ, ಅದಕ್ಕೆ ಈಗ ದೊಡ್ಡನಾಗೋದಲ್ಲ. ಈಗೇನು ಯಾವ ಅಜ್ಜಿನೂ ಬೇಡ ತಾತನೂ ಬೇಡ. ಈಗ ನಿಂದೆ ನಿನ್ನ ಲೋಕ ಆಗೋಗೈತೆ ಬಿಡು ನಿನಗೆ. ನಿನ್ಗೆ ಹೇಳ್ದಾನೆ ಇನ್ಯಾರಿಗೆ ಹೇಳಕ್ಕೆ ಹೋಗಲ್ಲ ನಾವು? ಏನೋ ಪಾಪ ಅವನೇ ಅಂತವ ನಾವು ಧೈರ್ಯವಾಗಿ ಇದ್ರೆ ನೀನೊಂದಿಟ್ಟು ಕರೆದ್ರೆ ನಾನು ಆಟಾಡಕ್ಕೆ ಹೋಗ್ಬೇಕು ಅಂತೀಯಲ್ಲ ನೋಡಿ ನೀನು. ಇನ್ಯಾತ್ಕಾದ್ರೂ ಆದರೆ ಓಡ್ ಬತ್ತೀಯಾ? ಅದೇ ಏನಾದರೂ ಒಂದಿಟ್ಟು ಚಾಕ್ಲೇಟ್ ತಗೊಂಡು ತಿಂತಗಳ ಪಾಪ ಅಂದಿದ್ರೆ ಓಡೋಗಿವೆ ಇಷ್ಟೊತ್ತಿಗೆ. ನಾನೊಂದಿಟ್ಟು ಮಾತ್ರ ತರ್ಸೋಣ ಅಂತೂ ಕರೆದ್ರೆ 100 ಮಾತಾಡ್ತಿದ್ದೀಯ ನೀನು. ಸುಮ್ಕಿರಜಿ, ಹಂಗಲ್ ಕಣಜಿ, ನಿಂದು ಯಾವಾಗಲೂ ಇದೆ ಕಣಜಿ. ನನಗೂ ಸಾಕಾಗೈತೆ. ಮಾತ್ರೆ ತಂದ್ಕೊಡು, ಮೈ ನೋವು ಮಾತ್ರೆ ತಂದ್ಕೊಡು, ಗ್ಯಾಸ್ಟಿಕ್ ಮಾತ್ರೆ ತಂದ್ಕೊಡು. ಅದು ಯಾಕಜ್ಜಿ? ಎಲ್ಲನೂ ಒಟ್ಟಿಗೆ ಒಂದೇ ಸರಿ ತಾತ ಇದಕ್ಕೋಯ್ತದಲ್ಲ ಪ್ಯಾಟಿಗೆ, ಅವಾಗ ತೋರಿಸಿಟ್ಕೊ. ಒಂದು 10 ತೋರಿಸಿಟ್ಕೊ. ಯಾವಾಗಲೂ ಬೇಕಾಯ್ತದ ನಿನಗೆ. ಇಲ್ಲ ಅಂದರೆ ನನ್ನ ಪ್ರಾಣ ತಿಂತಿರ್ತೀಯ. ಮಂಜ ಬಾರೋ ಇಲ್ಲಿ, ಗ್ಯಾಸ್ಟಿಕ್ ಮಾತ್ರೆ ತಂದ್ಕೊಡೋ, ಒಂದಿಟ್ಟು ಗ್ಯಾಸ್ ಆಗೈತೆ ಕಣು ಅಂತ್ಯ. ಇಲ್ಲಾಂದರೆ ಮೈಕೈ ನೋವು ಮಾತ್ರೆ ತಂದ್ಕೊಡೋ ಅಂತ್ಯ. ಈಗ ನೋಡಿದ್ರೆ ಅದೇನೋ ಬೇದಿ ಐತೈತೆ, ಬೇದಿ ಮಾತ್ರೆ ತಂದ್ಕೊಡು ಅಂತೀಯ. ಆ ಗುಂಡು ಅಂಗಡಿಗೆ ಹೋದ್ರೆ ಯಾವ ಮಾತ್ರೆ ತಗೊಳಕ್ಕೆ ಬಂದ್ಲಾ ಅಂತ ಕೇಳ್ತಾರೆ ಎಲ್ಲರೂ. ಹಂಗೆ ಮಾಡ್ತೀಯಪ್ಪ ನೀನಂತುವೆ. ಅಯ್ಯೋ ವಯಸ್ಸಾದ್ಮೇಲೆ ಹೇಳಲ್ಲ. ಅಲ್ಲ ಕಣ್ಲಾ, ನೀವು ಈಗಲೇ ಇನ್ನೂ ಚಿಕ್ಕ ವಯಸ್ಸಿಗೆ ನಮ್ಗೆ ಅದು ನೋವು ಇದು ನೋವು ಅಂತೀರಿ. ನಾವು ವಯಸ್ಸಾದರೂ ಕೈಕಾಲು ನೋವು ಅಂತ ಹೇಳಂಗಿಲ್ವೇ? ಕೈಕಾಲು ನೋವು, ಗ್ಯಾಸು, ಅದು ಇದು ಆಯ್ತದಪ್ಪ. ಏನು ಮಾಡೋಕ್ಕಾಯ್ತದ ಹೇಳು? ವಯಸ್ಸಾಗೈತೆ. ನೋವು ಬರ್ದಂಗೆ ಹಂಗೆ ಇದ್ದದ. ನೀನು ಬಲಿ ಹೇಳ್ದೆ ಕಣ್ಲಾ. ಹಂಗಂತವ ಮಾತ್ರೆನೇ ನುಂಗಂಗಿಲ್ಲ ಬಿಡು. ನೀನು ಹೇಳಿದ ಲೆಕ್ಕ ಆದರೆ ನಾನು ಪ್ಯಾಟಿಂದನೇ ತರ್ಸ್ಕೊತೀನಿ ಬಿಡಪ್ಪ. ಆಯಿತು, ನಿಮ್ಮ ಅಜ್ಜನ ಕೈಲಿ ತರ್ಸ್ಕೊತೀನಿ. ನೀನು ಹೋಗಪ್ಪ ಆಟಾಡೋಗು. ಇನ್ನೇನು ಮಾಡೋಕ್ಕಾಯ್ತದೆ? ನಿನ್ನ ನನ್ನ ಮೊಮ್ಮಗ ಆಯ್ತಂದಮೇಲೆ ಹಿಂಗೆ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಹೋಗು, ನೀನು ಆಟ ಆಡು, ಹೋಗು. ನಿಮ್ಮ ತಾತನ ಕೈಲಿ ತರ್ಸ್ಕೊತೀನಿ ಹೋಗು. ಅಷ್ಟೇ, ನನ್ನ ಮೊಮ್ಮಗನ ನೋಡ್ಕೊಂಡಿದ್ಕೂ ಸಾರ್ಥಕಾಯ್ತು ಅಂತವ ಬದುಕತ್ತೀನಿ. ಇನ್ನೇನು ಮಾಡೋಣ? ಒಂದು ಮಾತ್ರೆ ತಂದ್ಕೊಡು ಅಂದರೆ 100 ಮಾತಾಡ್ತಿದ್ಯಪ್ಪ ನೀನಂತುವೆ. ಅತ್ತೆ ಏನಾಯ್ತತೆ? ಯಾಕತ್ತೆ? ಮಂಜುನು ನೀವು ಏನು ಬೆಳಿಗ್ಗೆಂದೇನು ಹಂಗೆ ವಟ ಅಂತಿದ್ದೀರಲ್ಲ, ಇದು ಯಾಕೆ ಹಿಂಗೆ ಆಡ್ತಾಯಿದ್ದೀರಿ ಇಬ್ರು ಅಂತವ? ಬೆಳಿಗ್ಗೆ ಎದ್ರೆ ಸಾಕು ನಿಮ್ಮಿಬ್ರದ್ದು ಏನಾದರೂ ಒಂದು ಇರ್ತದಲ್ಲತ್ತೆ. ಏನು ಮಾಡ್ದಿ ನನ್ನ ಮಗ? ಅಲ್ಲಿ ಕಣವ, ಏನೂ ಆಗಿಲ್ಲ. ಏನಂದರೆ ಒಂದಿಟ್ಟು ಯಾಕೋ ಹೊಟ್ಟೆ ನೋಯ್ತಿತ್ತು. ಬೆಳಿಗ್ಗಿಂದ ಒಂದು 4 ಸರಿ ಬಾತ್ರೂಮ್ಗೆ ಹೋಗಿವ್ನಿ. 4 ಸರಿ ಬಾತ್ರೂಮ್ಗೆ ಹೋಗಿ ಬಾತ್ರೂಮಿಂದ ಬಂದಿದ್ದೀನಿ. ಆದರೂ ಒಂಥರ ಒಟ್ಟು ನುಲಿ ಒಂಥರ ಬೇದಿನೂ ಆಯ್ತಿಲ್ಲ, ಏನೂ ಇಲ್ಲ. ಒಟ್ಟು ನುಲಿತೈತೆ ಅಷ್ಟೇ. ಅದಕ್ಕೆ ನಾನು ಏನಂದು ಇವನಿಗೆ ಒಂದಿಟ್ಟು ಬೇದಿನಿಲ್ಲ ಮಾತ್ರೆ ತಂದು ಕೊಡಪ್ಪ ಅಂತವ ಕರಿಯೋಣ ಅಂತೂ ಕರೆದ್ರೆ, ಅಲ್ಲಿ ಕಣಜ್ಜಿ ನೀನು ಯಾಕಜ್ಜಿ ನಾನು ಕರಿತೀಯಾ? ನನ್ನ ಫ್ರೆಂಡ್ಸ್ ಎಲ್ಲವ ಬೈತಾರೆ. ಯಾವಾಗಲೂ ನಿಂದು ಇದ್ದಿದ್ದೆಯಾ? ಮೈಕೈ ನೋವು ಅಂತ ಒಂದಿನ ಹೇಳ್ತೀಯಾ, ಗ್ಯಾಸು ಅಂತ ಒಂದಿನ ಹೇಳ್ತೀಯಾ, ತಲೆನೋವು ಅಂತ ಒಂದಿನ ಹೇಳ್ತೀಯಾ. ನಿನ್ಗೆ ಎಷ್ಟಂತ ಮಾತ್ರೆ ತಂದು ಕೊಡೋದಜ್ಜಿ ಅಂತವ ಬೈತ ನಿಂತವ್ ನೋಡಿ. ನಿನ್ನ ಮಗ ಈಟುದ್ದ ಬೆಳೆಸ್ತೀವಲ್ಲ ನಾವು. ನೋಡಿ ಏನೇನು ಕಲ್ತೋನೆ ಅಂತವ ಮಾತಾಡೋದನ್ನ.
ಹಿಂಗೆಲ್ಲ ಹೇಳ್ತಿದ್ದ. ಆಮೇಲೆ ಹೇಳ್ತಾನೆ, ನಿಮ್ಮ ತಾತನ ಹತ್ರನೇ ತರ್ಸ್ಕೊಳ್ಳೋಜಿ, ತಾತ ಪ್ಯಾಟಿಗೆ ಹೋಗೋಕಿಲ್ವಾ, ಅವಾಗ ತರ್ಸ್ಕೊ, ಅದ್ಯಾಕೆ ನನ್ನ ಕೈಲಿ ತರಿಸ್ತಿರ್ತೀಯಾ, ಅಲ್ಲೆಲ್ಲವ ಇವನಿಗೆ ಅವಮಾನ ಮಾಡೋರಂತೆ. ಗುಡ್ ಅಂಗಡಿತವ ಯಾವ ಮಾತೆ ತಗೊಳಕ್ ಬಂದೆ ಅಂತ. ಅಯ್ಯ ಹೇಳ್ಬೇಕಪ್ಪ, ಯಾವ ಮಾತೆ ತಗೊಳಕ್ ಬಂದೆ ಅಂದರೆ ನಮ್ಮ ಅಜ್ಜಿಗೆ ಹುಷಾರಿಲ್ ಕಣಪ್ಪ, ಅದಕ್ಕೆ ತಗೊಳಕ್ ಬಂದೆ ಅಂತ. ಇಲ್ವಂತ ಇವ್ನಿಗೆ ಅವಮಾನ ಆಯ್ತದಂತ ಬರೀ ಮಾತೆ ತಗೊಳಕ್ ಹೋಯ್ತಾನಂತ ಇವನು. ಇಲ್ಲಿ ಚಾಕ್ಲೇಟ್ ಗಿಕ್ಲೇಟ್ಗಾದ್ರೆ ಅವಮಾನ ಆಗಕ್ಕಿಲ್ಲ ಇವನಿಗೆ, ಮಾತ್ರೆಗಾದ್ರೆ ಅವಮಾನ ಆಯ್ತದ ಇವನಿಗೆ. ಚೋಟದ್ದವನೇ ಎಷ್ಟೆಲ್ಲ ಮಾತಾಡ್ತಾನೆ ನೋಡಿ ಇವನು. ಹಂಗಂತನಲ್ಲೇ. ಅದಕ್ಕೆ ಆಯ್ತು ಹೋಗಪ್ಪ, ನೀನು ಆಟಾಡ್ಕೊ ಹೋಗಪ್ಪ, ನಾನು ನಿಮ್ಮ ಅಜ್ಜನ್ ತಗೋ ಯಾರ ಕೈಲೋ ತೋರಿಸ್ಕೊತೀನಿ ಹೋಗು, ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಹೇಳ್ತಿದ್ದೆ ಕಣ್ಲೆ ಅಷ್ಟೇ. ಅಲ್ಕಂಡ ಪಾಪ ಇದ್ಯಾಕ್ಲಾ ಅಜ್ಜಿಗೆ ಹಿಂಗೆಲ್ಲ ಹೇಳೋರೇನ್ಲ? ನಿನ್ಗೇನು ಹೇಳೋದು ಕೇಳೋರು ಯಾರಿಲ್ಲ ಅಂದ್ಕೊಬಿಟ್ಟಿದ್ಯಾ? ಹೆಚ್ಕೊಬಿಟ್ಟಿದ್ದಿ ಕಣ್ಲ ನೀನು. ಏನೋ ನಾನು ಹೋಗ್ಲಿ ಪಾಪ ಆಟಾಡ್ಕೊಳ್ಳಿ, ಇವತ್ತು ಭಾನುವಾರ ಐತೆ ಅಂತ ಹೋಗಿ ಬಿಟ್ಟು ಕಳಿಸಿದ್ರೆ ಅಜ್ಜಿಗೆ ಬಂದು ಹಿಂಗೆ ತಿರ್ಗಿ ಮಾತೆಲ್ಲ ಹೇಳೋದು ಕಲ್ತಿದ್ಯಾ? ದೊಡ್ಡವರು ಚಿಕ್ಕರು ಅಂತ ಮರ್ಯಾದೆ ಕೊಡೋಕ್ಕಾಗಕ್ಕಿಲ್ವ ನಿನಗೆ? ಏನು ಅಂದ್ಕೊಂಡಿದ್ದಿ ನೀನು? ನಡಿ ಒಳಿಕ್ ನಡಿ. ಆಟ ಆಡೋದು ಬೇಡ, ಏನು ಬೇಡ, ನೀನು ಒಳಿಕ್ ನಡಿ, ಸಾಕಾಗೈತೆ ನೀನು ನೋಡಿ ಆಟವ. ಅಲ್ಲ ಒಂದಿಟ್ಟು ಅಂಗಡಿಗೆ ಹೋಗಿ ಮಾತ್ರೆ ತಗೊಬ ಅಂದರೆ ಆಗಕ್ಕಿಲ್ಲ ಅಂತ ಅಂತೀಯಲ್ಲ ನೀನು. ಇನ್ನೇನು ಮಾಡ್ದೆ ಬಾಕಿಲ್ಲ ನೀನು? ಆಟ ಆಡೋಕೆ ಮಾತ್ರ ಹೋಗಕ್ಕೆ ನಿನಗೆ ಏನು ಮೈಕೇನು ಹೋಗಿಲ್ಲ, ಏನು ಹೋಗಿಲ್ಲ, ಹೋಗೋಕ್ಕಾಯ್ತದೆ. ಒಂದಿಟ್ಟು ಮಾತ್ರೆ ತಗೊಬ ಅಂದರೆ ತಗೊಳಕ್ಕೆ ಬರೋಕ್ಕಾಗಲ್ಲ ಅಲ್ವ ನಿನಗೆ? ಸಾಕು ನಡಿ, ನೀನು ಆಟ ಆಡಿದ್ದು ಸಾಕು, ಎಲ್ಲ ಸಾಕು, ನಡಿ ಮನೆ ಒಳಿಕ್ ನಡಿ ನೀನು. ನೀನು ಆಟ ಆಡೋಕೆ ಬಿಟ್ಟಿದ್ದೆ ತಪ್ಪೋಯ್ತು ನೋಡಿ ನಂದ. ಆಗಲೇ ಕಾಲು ಮುರಿದು ಕೂರಿಸ್ಬೇಕಿತ್ತು, ಮನೇಲಿ ಕೂತ್ಕೊಳ್ಳ ಅಂತವ ಗೊತ್ತಾಗಿರೋದು. ನಡಿಲ್ಲ ಮನೆ ಒಳಿಕೆ. ಅಜ್ಜಿ ನೋಡಿ ಇವಾಗ ಹೆಂಗಾಯ್ತು ಅಂತ. ನಿನ್ನಿಂದ ನಾನು ಬೈಸ್ಕೋಬೇಕಿತ್ಲಿ. ನಮ್ಮಮ್ಮ ಹೆಂಗೋ ಇತ್ತು ಸುಮ್ಮನೆ. ನೀನೇ ಎಲ್ಲ ಮಾಡಿದ್ದು ಹಿಂಗೆ. ಸುಮ್ಕಿರಜ್ಜಿ ಅಂತ ಅಂದರೆ ಕೇಳೋಕ್ಕಿಲ್ಲ, ಅಷ್ಟು ಜೋರಾಗಿ ಬೈತ್ಯಾ. ನಾನೇನು ತಗೋಬಡಲ್ಲ ಅಂತ ಹೇಳಿದ್ನಾ? ಯಾವಾಗಲೂ ತೋರಿಸ್ತಿರ್ತೀಯ, ಯಾವಾಗಲೂ ನಾನು ಆಟ ಆಡೋಕೆ ಹೋದಾಗಲೇ ತೋರಿಸ್ತೀಯ ಅಂತ ಹೇಳಿದ್ದಷ್ಟೇ ನಾನು. ಏನು ಯಾವಾಗಲೂ ಹೋಗಿ ಆಟ ಆಡೋಕೆ ಹೋಗ್ತೀನ ನಾನು? ಏನು ಭಾನುವಾರ ಐತೆ ಅಂತ ಇವತ್ತೊಂದಿನ ಹೋದ್ರೆ ಹೆಂಗೆ ಆಡ್ತೀಯ ನೋಡಜ್ಜಿ ನೀನು? ಈಗ ಅವ್ವ ನನ್ನ ಎಲ್ಲೂ ಕಳ್ಸೋಕ್ಕಿಲ್ಲ, ಹೋಗು, ಯಾವ ಮಾತ್ರೆನಾದ್ರು ತಗೋ, ಏನಾದ್ರು ತಗೋ ನೀನು. ನಾನಂತೂ ಕೇಳೋಕ್ಕಿಲ್ಲ ನಿನ್ನ. ಹೇಳೋ ಮಾತೇ ಕೇಳಲ್ಲ ನೀನು ಕಣಜ್ಜಿ. ನಿಧಾನಕ್ಕೆ ಮಾತಾಡಿದ್ರೆ ಅಮ್ಮಂಗೆ ಗೊತ್ತಾಗ್ತಿತ್ತಾ? ನಾನು ಹೆಂಗೂ ಹೋಗಿ ತಗೊಬಂದು ಕೊಡ್ತಿದ್ನಪ್ಪ. ಇವಾಗ ಅಮ್ಮಂಗೆಲ್ಲ ಗೊತ್ತಾಗೈತೆ, ಹೋಗು. ಅಮ್ಮ ನಾನು ಕಳ್ಸೋಕ್ಕಿಲ್ಲ, ಈಗ ಆಚೆಗೆ ನಾನು ಆಟ ಆಡೋಕೆ ಕಳ್ಸೋಕ್ಕಿಲ್ಲ ಅಂತಂದರೆ ನಾನು ಮಾತ್ರ ತರಕ್ಕೂ ಹೋಗೋಕ್ಕಿಲ್ಲ. ಇದೇ ಲಾಸ್ಟ್ ನಾನು ಹೇಳ್ತಾ ಇದ್ದೀನಿ ನೋಡು. ಆಟ ಆಡೋಕೆ ಕಳಿಸಿದ್ರೆ ಸರಿ, ಇಲ್ಲ ಅಂದರೆ ನೀನೇ ಅಮ್ಮಂಗೆ ಹೇಳಿ ಇವಾಗ ಆಟ ಆಡೋಕೆ ಕಳಿಸು ಅಂತ. ಇಲ್ಲ ಅಂದರೆ ನಾನು ಆಟ ಆಡೋಕ್ಕೂ ಹೋಗೋಕ್ಕಿಲ್ಲ, ಮಾತ್ರ ತರಕ್ಕೂ ಹೋಗೋಕ್ಕಿಲ್ಲ. ನಿನಗೆ ಮಾತ್ರ ಹೇಳ್ದಂಗೆ ಇನ್ನೂ ಒಂದು 100 ಸರಿ ಓಡಾಡು ಬಾತ್ರೂಮ್ಗೆ, ಗೊತ್ತಾಯ್ತದ ಆವಾಗ ನಿನಗೆ. ಲೇ ಸುಮ್ಮ ಹೋಗ್ಲಿ ಬಿಡೆ. ಇದು ಯಾಕೆ ಹಿಂಗೆ ಬೈದ್ಯವ ನೀನು? ಸುಮ್ಕಿರು. ಅವನೇನು ಹೇಳಿಲ್ಲ ಪಾಪ, ಹುಡುಗ ಬುದ್ಧಿ ಅಲ್ವೇ, ಚಿಕ್ಕ ಹುಡ್ಗಂಗೆ ಆಡ್ತಾನೆ. ಏನಾಗಕ್ಕಿಲ್ಲ ಬಿಡು, ಹೋಗಿ ತಗೊಬಂದು ಕೊಡ್ತಾನೆ. ಯಾವಾಗ್ಲ ಮಂಜು ತಗೊಬಂದು ಕೊಡುವಾಗ್ಲ. ನಿಮ್ಮ ಅವು ಸುಮ್ಮನೆ ಆಯ್ತಲೇ, ಒಂದೀಟ್ ಮಾತೆ ತಗೊಬ, ಹೋಗಪ್ಪ ಬಿರ್ನೋಗಿ, ಆಮೇಲೆ ಆಟ ಆಡೋಕೆ ಬಿಡ್ತದೆ ಹೋಗು. ಅಲ್ವೇನ್ಲೇ? ಹೇಳ್ಬಿಡವ ನೀನೊಂದ್ಸರಿ ಹೇಳವ ನಿನ್ನ ಮಗಂಗೆ. ಆಮೇಲೆ ಆಟ ಆಡೋಕೆ ಬಿಡೋದಿಲ್ಲ ಅಮ್ಮ ಅಂತವ, ಹೋಗೋಕ್ಕಿಲ್ಲ ತರಕ್ಕೆ. ತಗೊಬಂದು ಕೊಟ್ಟರೆ ಆಮೇಲೆ ಆಟ ಆಡೋಕೆ ಬಿಡ್ತೀವಿ ಏನಿಲ್ಲ ಮಂಜ. ಒಟ್ಟಿನಲ್ಲಿ ಮಾತೆ ತಗೊಬಂದು ಕೊಡಬೇಕು, ಇಲ್ಲ ಅಂದರೆ ಆಟಾಡೋಕ್ಕಂತೂ ಬಿಡೋಕ್ಕಿಲ್ಲ. ಈಗಲೇ ಹೇಳ್ತಾ ಇವ್ನಿ ನೋಡು. ಗೊತ್ತಾಯ್ತೇನು? ಸರಿ ಕಣ್ಣ ಆಯಿತು. ಈಗ ಮೊದಲಿಗೆ ಹೋಗಿ ಅತ್ತಿಗೆ ಮಾತೆ ತಗೊಬಂದು ಕೊಡಬೇಕು, ಆಮೇಲೆ ನಿನಗೆ ಆಟಾಡೋಕೆ ಬಿಡೋದು ಏನು ಅಂತ ಆಮೇಲೆ ಕೇಳ್ತೀನಿ. ನಡಿ ಮೊದಲಿಗೆ ಮಾತೆ ತಗೊಬ. ನಾನೇನು ಅವಾಗಿನ ಕೇಳು, ಬೇದಿ ಆಯ್ತೈತಂತ ಹಿಂಗೆ 3-4 ಸರಿಯಿಂದವ ಒಟ್ನುಲಿ ಅಂತೆ ಅಂತ ಹೇಳ್ಬಿಟ್ಟು ಆಮೇಲೆ ಮಾತೆ ತಗೊಬ. ಆಯ್ತೇನು? ಯಾವುದಾದ್ರು ತಂದು ಕೊಟ್ಬಿಟ್ಟು ಕಣವ. ಆಮೇಲೆ ಆಯಿತು ಬಿಡಮ್ಮ, ಹೋಗಿ ತಗೊಬತ್ತೀನಿ, ಕಾಸು ಕೊಡಿಲ್ಲ, ಕಾಸು ಮೊದಲಿಗೆ, ಆಮೇಲೆ ನಾನು ಆಟ ಆಡೋಕೆ ಬಿಡ್ತಿ ತಾನೇ? ಕಣಂದು ಬಿಡ್ತೀನಿ, ಹೋಗ್ಲಾ, ಯಾಕೆ ಹಿಂಗೆ ಆಡಿಯ ನೀನು? ಸರಿ ಓಕೆ. ಅದ್ರ ಜೊತೆಗೆ ಈಗ ಮಾತ್ರೆ 10 ರೂಪಾಯಿ ಆದರೆ ನನಗೆ 5 ರೂಪೀಸ್ ಬೇಕು. ನಾನು ಕುರ್ಕುರೆ ತಿನ್ನಬೇಕು, ನಂಗೆ ಬೇಕೇ ಬೇಕು. ಇಲ್ಲಾಂದರೆ ನಾನು ಮಾತ್ರೆ ತರಕ್ಕೆ ಹೋಗಲ್ಲ. ನೀನು ಅಜ್ಜಿನೋ ಎಲ್ಲ ನೆಡ್ಕೊಂಡು ಹೋಗಿ ತಗೊಬನ್ನಿ, ನನಗೆ ಬೇಕಾಗಿಲ್ಲ ಅದೆಲ್ಲ. ನಾನಂತೂ 5 ರೂಪೀಸ್ ಕುರ್ಕುರೆ ಕೊಟ್ಟರೆ ಮಾತ್ರ ಹೋಗೋದು, ಇಲ್ಲಾಂದರೆ ಹೋಗಲ್ಲ. ನೋಡಿದ್ರೇನತ್ತೆ ಇವಂದ ಹೋಗೋಕ್ಕೆ ಪರ್ಮಿಷನ್ ಕೊಟ್ಟಿರೋದು ಹೆಚ್ಚು ಇವನಿಗೆ, ಅಂಥದ್ರಾಗೀಗ 5 ರೂಪಾಯಿ ಬೇರೆ ಕೊಡ್ಬೇಕಂತ ನೋಡಿ ಇವನಿಗೆ. ಇವ್ನು ಹಿಂಗೆ ಬಿಟ್ಬಿಟ್ಟು ಕಣತ್ತೆ ಹಿಂಗೆ ಆಗಿರೋದು. ಇವನು ಉಬ್ಬಿಸ್ಬಿಡ್ತೀರಲ್ಲ ನೀವು ಮಾವನೂ, ಅದಕ್ಕೆ ಹಿಂಗೆ ಆಗಿರೋದು 4 ಬಿಟ್ಟರೆ ಸರಿ ಹೋಯ್ತದೆ. ನಡಿಲ್ ಮನೆ ಒಳಗೆ ನಡಿಲ್ಲ, ನಾನು ಹೋಗಿ ತಗೊಬಂದು ಕೊಡ್ತೀನಿ ಅಜ್ಜಿಗೆ. ನೀನೇನು ತರೋದು ಬೇಡ, ನಿನಗೆ 5 ರೂಪಾಯಿ ಕೂರ್ಕೂರೇನು ಬೇಡ, ನಡಿ ಮನೆ ಒಳಗೆ. ಆಟ ಆಡೋಕೆ ಬಿಡಕ್ಕಿಲ್ಲ ಕಣ ನಿನ್ನ. ಇದೇ ಲಾಸ್ಟು, ಆಚೆಗೆ ಬರೋಂಗಿಲ್ಲ ನೀನು, ಮನೇಲೇ ಇರಬೇಕು, ಶಾಲೆಗೆ ಹೋಗ್ಬೇಕು, ವಾಪಸ್ ಬರ್ಬೇಕು ಅಷ್ಟೇ. ಲೇ ಪಾಪ ಹೇಳ್ದಷ್ಟು ಕೇಳಲ್ಲ. ಸುಮ್ಕೋಗಿ ಮಾತ್ರ ತಗೊಬರ್ಲ ಅಂತವ, ಇನ್ನೂ ಅದಕ್ಕೆ ಪ್ರಸಂಗ ಆಡ್ತೀಯಲ್ಲ ನೀನು. ಅದೇನು 5 ರೂಪಾಯಿ ಕುರ್ಕುರೆ ಏನು ಬೇಕು ನಾನು ಕೊಡ್ತೀನಿ ತಗ. ಇಲ್ಲಿ ನಿಮ್ಮ ಅವನ ಹತ್ರ ಯಾಕೆ ಕೆಳಗೆ ಹೋಗಿದ್ಯಾ? ಅವಳು ಕೊಟ್ಟಾಳ ನಿನಗೆ ಅವೆಲ್ಲವ ತಿಂತೀನಿ ಅಂತಂದರೆ ಬಿಟ್ಟಾಳ. ನಾನು ಅದು ದುಡ್ಡು ಇಸ್ಕೊಂಡು ಹೋಗಿ ತಾರದು ಬಿಟ್ಟು ಅಲ್ಲಿ ಹೋಗೋನು ಹೇಳಕ್ಕೆ ಬೇರೆಯಾ? ನೋಡಿ ನಿನ್ನಿಂದವ ನಿಮ್ಮವು ನನಗೂ ಬೈತಾವಳಿ ಇಲ್ಲಿ ಉಬ್ಬಿಸಿದ್ರ ಕಣತೆ ಅಂತವ. ಬೈಲಿ ಕೊಡ್ತೀನಿ 5 ರೂಪಾಯ, ಅದೇನು ತಗೊಬಂದು ತಿನ್ಕೊ, ಜಾಸ್ತಿ ತಿನ್ನಬಾರ್ದು ಹಂಗಂತವ. ಒಂದೇ ಒಂದು ಪ್ಯಾಕೆಟ್ ತಗೊಬಂದು ತಿನ್ಕೋಬೇಕು,
ಏನು ಆಮೇಲೆ ಊಟ ಮಾಡಲ್ಲ ಅದು ಇದು ಅಂತ ಆಟ ಮಾಡಬಾರ್ದು. ಆಮೇಲೆ ಮತ್ತೆ ಬೈಸ್ಕೊತೀನಿ ನಾನು ನಿಮ್ಮ ಅವನ ಕೈಲಿ. ಉಣ್ಬೇಕು ಅದೆಲ್ಲ ತಿನ್ಕೊಂಡುವೆ ಊಟ ಸರಿಯಾಗಿ ಮಾಡಬೇಕು. ಇಲ್ಲ ಊಟ ಮಾಡೋಕ್ಕಿಲ್ಲ ಕಣಜ್ಜಿ, ಹಂಗೆ ಹಿಂಗೆ ಅಂತವ ರಾಗ ತೆಗ್ದೆ ಇನ್ನೊಂದು ಕಿತ್ಕೊಡೋಕ್ಕಿಲ್ಲ ನೋಡ್ಕೊ. ಓ ಅಜ್ಜಿ ನೀನೇ ಕೊಡ್ತೀಯಾ? ಓಕೆ ಓಕೆ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಕೊಡಜ್ಜಿ. ಈ ಅಮ್ಮನ ಬೇರೆ ಕೇಳಕ್ಕೆ ಹೋಗಿದ್ನಲ್ಲ ಅಜ್ಜಿ ನಾನು. ಸುಮ್ಕಿದ್ದಿದ್ರಾಗಿರೋದು. ಈ ಅಮ್ಮ ಯಾವಾಗ ತಾನೇ ಕೊಟ್ಟವಳೆ, ಕೊಡು. ಅದಕ್ಕೆ ನನಗೆ ನಮ್ಮ ಅಜ್ಜಿ ಅಂದ್ರೇ ಇಷ್ಟಪ್ಪ. ನಮ್ಮಮ್ಮ ಅಂದರೆ ಒಂದು ಚೂರು ಇಷ್ಟ ಇಲ್ಲ. ಅವಳಿಗೇನು ಕೊಡ್ಸಲ್ಲ, ಏನೂ ಇಲ್ಲ. ಬರೀ ಬೈತಾ ಇರ್ತಾಳೆ, ಇಲ್ಲಾಂದರೆ ಹೊಡಿತಾ ಇರ್ತಾಳೆ, ಇಲ್ಲಾಂದರೆ ಓದು ಅಂತಲೇ. ಈ ನಮ್ಮ ಅಜ್ಜಿ ಆದರೆ ಅದು ಇದು ಎಲ್ಲ ಕೊಡ್ಸುತ್ತಪ್ಪ. ಇನ್ನು ನನ್ನ ತಾತ ಅಂತೂ ಕೇಳಂಗೇ ಇಲ್ಲ. ಏನೇನು ತಿಂಡಿ ಬೇಕೋ ಎಲ್ಲ ಕೊಡ್ಸುತ್ತೆ ನನಗಂತೂ. ಥ್ಯಾಂಕ್ ಯು ಅಜ್ಜಿ. ಕೊಡಜ್ಜಿ ಹೋಗ್ಬಿಟ್ಟು ಬಿರ್ನಿ ಹೋಗಿ ತಗೊಬಂದ್ಬಿಡ್ತೀನಿ ಮಾತ್ರೆ. ಮಾತ್ರೆ ಜೊತೆಗೆ ನಾನು ಕುರ್ಕುರೇನೂ ತಗೊಬತ್ತೀನಿ. ಆಮೇಲೆ ತಿಂಡಿ ತಿನ್ನೋದು ನಾವಿಬ್ರೂ. ಸರಿ ಹೋಗ್ಲಾ, ಹುಷಾರಾಗಿ ಹೋಗು. ರೋಡ್ ತವ ಅವು ಇವು ಗಾಡಿ ಎಲ್ಲ ಗಾಡಿ ಪಾಡಿ ಬರ್ತಾ ಇರ್ತದೆ, ನೋಡ್ಕೊಂಡು ಹೋಗ್ಬೇಕು. ಆಮೇಲೆ ಹುಡುಗಾಟ ಆಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋದಲ್ಲ. ನಿನ್ನ ಫ್ರೆಂಡ್ ಅವನಲ್ಲ ಅವನು, ಆ ಪ್ರಜ್ವಲ, ಅವನು ಕರ್ಕೊಂಡು ಹೋಗು ಜೊತೆಗೆ. ಒಬ್ಬನೇ ಹೋಗ್ಬೇಡ. ಇಬ್ರು ಹೋಗಿ ತಗೊಬನ್ನಿ. ನಿಧಾನಕ್ಕೆ ಹೋಗಿ ಸೈಡಲ್ಲಿ ಹೋಗಿ ಸೈಡಲ್ಲಿ ಬರಬೇಕು, ಆಯ್ತೇನೋ? ಸರಿ ಕಣಜ್ಜಿ, ಆಯಿತು. ಹೋಗ್ಬಿಟ್ಟು ಬರ್ತೀನಿ ನೀರು. 5 ಮಿನಿಟ್ಸಲ್ಲಿ ಹಿಂಗೆ ಝೀ ಅಂತ ಹೋಗಿ ಹಿಂಗೆ ಓಡ್ ಬರ್ತೀನಿ, ನೋಡ್ತೀರಾ ಜಿ? ಆಯ್ತು ಕಣಪ್ಪ, ನೀನೇನು ಝೀ ಅಂತ ಹೋಗಿ ಬರ್ಬೇಡ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಾ. ಅಲ್ಲ ಕಣತೆ, ಅಲ್ಲಿ ಚೆನ್ನಾಗೇ ಇದ್ರಲ್ಲ, ನಿಮ್ಗೆ ಯಾಕೆ ಬೇದಿ ಆಯಿತು ಅಂತೀನಿ? ಏನು ತಿಂದ್ರಿ? ರಾತ್ರಿ ಸಿನ್ನೇನು ಕಾಳು ಸಾಂಬಾರು ತಿಂದು ಮಲ್ಕೊಂಡಿದ್ರಿ ಅಲ್ವೇ? ಅದಕ್ಕೆ ಏನಾದ್ರು ಬೇದಿ ಆಯ್ತೈತೆ? ಅವರೆಕಾಳು ಒಂಚೂರು ಗ್ಯಾಸ್ಟಿಕ್ ಅಲ್ವೇ, ಅದಕ್ಕೆ ಬೇದಿಗಿದ್ದಿ ಆಯ್ತಾ ಇರ್ಬೇಕೇನೋ ಕಣತೆ. ಇಲ್ಲ ಕಣವ, ಅವರೆಕಾಳು ಯಾವಾಗಲೂ ತಿಂತಿದ್ನಲ್ಲ, ಹಂಗೇನು ಆಯ್ತಾ ಇರಲಿಲ್ಲ ನನಗೆ. ನೆನ್ನೆ ಸಹ ಒಂದಿಟ್ಟು ಕೆಮ್ಮು ಬತ್ತಿತ್ತು. ರಾತ್ರಿ ಮಲ್ಕೊಂಡಲ್ಲ, ಈ ಥಂಡಿ ಗಾಳಿಗೆ ಸಿಕ್ಕಾಪಟ್ಟೆ ಕೆಮ್ಮು. ಕೆಮ್ಮು ನಿಲ್ತಾನೆ ಇಲ್ವಲ್ಲ ಅಂತವ ನಿಮ್ಮ ರೂಮಾಗ ಅದೇನವ ಡಬ್ಬಿ ಇಟ್ಟಿದ್ದೀರಲ್ಲ, ಆ ಡಬ್ಬಿ ಇದು ಕೆಮ್ಮದೇನೋ ಅಂತವ ಒಂದು ಡಬ್ಬಿ ತಗೊಂಡು ಕೂಡ್ದೆ. ಅವಾಗಿಂದ ನಂಗೆ ಆಯ್ತೈತೆ ನೋಡು. ಅವಾಗಿಂದ ಒಂಥರ ಹೊಟ್ಟೆ ಗುಡು ಅಂತದೆ, ಒಂಥರ ಆಯ್ತೈತೆ. ಅದು ಏನು ಕೆಮ್ಮುಂದೋ ಏನೋ ಗೊತ್ತಾಗ್ಲಿಲ್ಲ ಕಣವ ನನಗೆ. ಕೆಮ್ಮುಂದೇ ಇರ್ಬೇಕು, ಇನ್ನೇನು ಸಿರಪ್ ಹಂಗೆ ಐತಲ್ಲ ಅಂತವ ತಗೊಂಡು ಕುಡ್ಕೊಬಿಟ್ಟೆ. ಅದು ಕೆಮ್ಮು ಕಲರ್ ಬರ್ತದೆ ನೋಡು ಅದು. ಆ ಡಬ್ಬ ಅಲ್ಲಿ ಐತಲ್ಲ ನಿಮ್ಮ ಮನೇಲಿ, ನಿನ್ನ ರೂಮಲ್ಲಿ ಮೇಲ್ಗಡೆ ಸೆಲ್ಫ್ ಮೇಲೆ ಇಟ್ಟಿದೆಯಲ್ಲವ, ಆ ಡಬ್ಬದಲ್ಲಿ ಇದ್ದಿದ್ದನ್ನ ಒಂದು ಡಿಪಿ ಕುಡ್ದು ಮಲ್ಕಂಡು. ಅವಾಗೇನು ಇರಲಿಲ್ಲ, ಕೆಮ್ಮು ಏನು ಬರಲಿಲ್ಲ. ಚೆನ್ನಾಗೈತೆ ಔಷಧಿ ಅಂದ್ಕೊಂಡು ಮಲ್ಕೊಬಿಟ್ಟೆ. ಆಮೇಲೆ ನೋಡಿದ್ರೆ ಒಂದು 4 ಗಂಟೆ ಹಂಗೆ ಎಚ್ಚರಾದಳು, ಮತ್ತು ನಿದ್ದೆನೇ ಬರಲಿಲ್ಲ. ಅವಾಗ ಒಂದು 2 ಸರಿ ಓದೆ, 4 ಗಂಟೆಗೆ ಒಂದು ಓದೆ, 5:30 ಹಂಗೆ ಒಂದು ಸರಿ ಓದೆ. ಮತ್ತು ಈಗಲೂ ಒಂದು 2 ಸರಿ ಹಂಗೆ ಆಯಿತು. ಅದಕ್ಕೆ ಏನೋ ಹೊಟ್ಟೆ ನುಳಿತೈತಲ್ಲ, ಇನ್ನೂ ಹೆಚ್ಚು ಕಡಿಮೆ ಆಗಿರಬೇಕು ಅಂತವ ಒಂದು ಬೇದಿ ಮಾತ್ರ ತೋರಿಸೋಣ ಅಂತ ನನ್ನ ಮಗನ ಕರೆದೆ. ಅದೇ ಆ ಸೆಲ್ಫ್ ಮೇಲೆ ಇತ್ತಲ್ಲ ದೊಡ್ಡ ಡಬ್ಬಿ, ಅದನ್ನು ತಗೊಂಡು ಕುಡಿದ್ರ ನೀವು? ಕಣಮಣಿ, ಅದೇ ಬಿಳಿ ಡಬ್ಬದಾಗ ಐತಲ್ಲ, ಇನ್ನೇನು ಅದು ಕೆಂಪು ಕಲರ್ದು ಐತಲ್ಲ ಅದು ಈ ಗ್ಯಾಸ್ಟಿಕ್ಕಿಗೆ ಏನಾದರೂ ಆದಾಗ ಕೊಡ್ತಾರಲ್ಲ ಸಿರಪ್ಪು, ಅಂಥದ್ದಿತ್ತು. ಕುಡಿದ್ಬಿಟ್ಟು ಒಂದಿಟ್ಟು ಮಲ್ಕಂಡೆ, ಚೆಂದಾಗೆ ಇತ್ತಪ್ಪ. ಕೆಮ್ಮು ಏನು ಬರಲಿಲ್ಲ. ಅದಾದಮೇಲೆ ಕೆಮ್ಮೆ ಇಲ್ಲ ಬಿಡು ನಾನು ಒಂದು ಸರಿನೂ. ಚೆಂದಾಗಿತ್ತದ ಅಂತ ಮಲ್ಕೊಂಡ್ರೆ 4 ಗಂಟೆ ಹಂಗೆ ಶುರು ಆಗೋಯ್ತಲ್ಲ ನೋಡು ಹೊಟ್ಟಿ ನೋಡಿ. ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಅದು ಯಾಕೆ ಹಿಂಗೆ ಆಯ್ತು ಏನೋ, ಬೇದಿ ಹಂಗೆ ಆಯ್ತೈತಿ 4 ಗಂಟೆಯಿಂದವ. ಅಯ್ಯೋ ಅತ್ತೆ ರಾಮ್ವೇ, ಅದನ್ನು ಕುಡಿದ್ರೇನತ್ತೆ? ನನಗೆ ಮೊದಲೇ ಹೇಳೋದಲ್ವೇನತ್ತೆ ನೀವು? ಸುಮ್ಕೆ ಯಾವ್ದು ತಗೊಂಡು ಕುಡಿದು ಬಿಡ್ತಿರ್ಕಣತ್ತೆ ನೀವು. ಒಂದು ಮಾತು ಕೇಳ್ಬೇಕು ತಾನೇ, ಹೇಳ್ಸ್ಬಿಟ್ಟು ನನ್ನ. ಏನು ನಾವೇನು ಮಲಗಿದ್ದವ ಅಷ್ಟು ಬೇಗ? ನಾನು ಒದ್ದಾಡ್ತಿದ್ದೆ, ಬಂದು ನೋಡೋಣ ಅಂದ್ಕೊಂಡೆ. ಏನೋ ತಗೊಂಡೋದ್ರು ಅಮೃತಾಂಜನ ಏನಾದರೂ ತಗೊಂಡೋದ್ರೇನು ಅಂತವ ನಾನು ಸುಮ್ಮನೆ ಆದೆ. ಇಲ್ಲ ಅಂದರೆ ಎದ್ದು ಕೇಳುವೆ, ಏನು ತಗೊಂಡು ಹೋಗ್ತಾ ಇದ್ದೀರಿ ಅತ್ತೆ, ಏನು ಕುಡಿತಾ ಇದ್ದೀರಿ ಅಂತವ. ರಾಮ್ವೇ, ಹೇಳ ಮಾತೆ ಕೇಳಕ್ಕೆ ಇಲ್ಕಣಂತೆ ನೀವು. ಆ ಡಬ್ಬದಲ್ಲಿರೋದು ಕುಡ್ದಿದ್ದೀರಲ್ಲತ್ತೆ, ಅದೇನು ಸಿರಪ್ ಹಂಗೆ ಕಾಣ್ತ ನಿಮಗೆ? ಕಣ್ಣು ಕಾಣಲಿಲ್ವೇ ರಾತ್ರಿ ನಿಮಗೆ? ಅದು ಸಿರಪ್ ಅಲ್ಲಿ ಕಣತೆ. ಅದೇ ಒಂದು ಕಿಟ ನನಗೆ ಹೊಟ್ಟೆ ಇಟ್ಕೊಂಡಂಗೆ ಆಗಿತ್ತು ನೋಡಿ. ಆವಾಗ ಅಲ್ಲಿ ಶಿವ ಮೆಡಿಕಲಲ್ಲಿ ಹೋಗಿ ತಂದು ಕೊಟ್ಟಿತ್ತಲ್ಲ ಮಾವ, ಹೊಟ್ಟೆ ಇಟ್ಕೊಂಡು ಮಾವ ಯಾಕೋ ಅಂದಿದ್ದಕ್ಕೆ ಅದು ಬೇದಿ ಆಗ ಸಿರಪ್ ಕಣತೆ. ನನಗೆ ಅದಾದಮೇಲೆ ಒಂದು 4 ಸರಿ 5 ಸರಿ ಬೇದಿಯಾಗಿ ಹೊಟ್ಟೆ ಎಲ್ಲ ಕ್ಲಿಯರ್ ಆಗಲಿಲ್ವೇ? ಆ ಸಿರಪ್ ಅದು, ಅದಕ್ಕೆ ಮತ್ತು ಬೇದಿ ಆಯ್ತಾ ಇರೋದು ನಿಮಗೆ. ಇನ್ಯಾಕೆ ಅಂತ ಅಂದ್ಕೊಂಡಿದ್ದೀರಿ? ಅದನ್ನು ತಗೊಂಡೋಗಿ ಕುಡ್ದಿದ್ದೀರಲ್ಲ ನೀವು. ಕೇಳೋಕ್ಕಿಲ್ಲ ನಾನು ಒಂದು ಮಾತಾ? ಕೇಳಲ್ ಕಣಪ್ಪ ನೀವು, ಸುಮ್ಮನೆ ಹಿಂಗೆ ಮಾಡ್ತೀರಿ. ಈಗ ಆರೋಗ್ಯ ಎಷ್ಟು ಹಾಳಾದದ್ದು ನೋಡಿ. ಹಂಗಲ್ ಕಮ್ಮಣಮ್ಮಣಿ, ನನಗೇನು ಗೊತ್ತಮ್ಮಣಿ ಅದು ಹಂಗೆ ಅಂತವ. ಅಯ್ಯೋ ರಾಮ್ವೇ, ಅದಕ್ಕೆ ಮತ್ತು ನನಗೆ ಬೆಳಗಿಂದವ ಬೇದಿ ಐತೆ ಇರೋದು. ನಾನು ಇದೇನು ತಿಂದಿಲ್ವಲ್ಲ, ಏನೂ ಇಲ್ವಲ್ಲ, ಇದು ಯಾಕೆ ಹಿಂಗೆ ಬೇದಿ ಆದದ್ದು ನನಗೆ ಅಂತವ. ನೆನ್ನೆಸು ಒಂದಿಟ್ಟು ಅಲ್ಲಿ ಶಾಂತಮ್ಮ ಒಂದಿಟ್ಟು ಕಾಪಿನೂ ಆ ರಸ್ಕುವೆ ಕೊಟ್ಟಿದ್ಲ, ರಸ್ಕೇನಾದರೂ ಹಾಳ್ಗಿಲಾಗಿತ್ತು ಏನೋ, ಅದಕ್ಕೆ ಬೇದಿ ಐತೈತೆ ಅಂತ ಅಂದ್ಕೊಂಡೆ ನಾನು. ನನಗೇನು ಗೊತ್ತು ಹಿಂಗೈತೆ ಅಂತವ. ಅದು ಸಿರಪ್ ಹಂಗೆ ಕಾಣ್ತು ಕಣಮ್ಮಿ ನನಗೆ. ರಾತ್ರಿ ಬೇರೆ ಸರಿಯಾಗಿ ಕಾಣ್ತಿರ್ಲಿಲ್ಲ. ಇನ್ನು ಈ ಲೈಟ್ ಹಾಕಿದ್ರೂ ನೀವು ಎದ್ಬಿಡ್ತೀರ ಅಂತವ. ನಾನು ಲೈಟು ಹಾಕ್ಲಿಲ್ಲ, ಏನೂ ಇಲ್ಲ. ಸಿರಪ್ ಡಬ್ಬಿ ಇರಬೇಕು ಅಂತ ಅಲ್ಲಿಯೇ ತಕ್ಕೊಂಡು ಒಂದು ಡಬ್ಬಿ
ಕುಡ್ಕೊಂಡು ಬಂದು ಮಲ್ಕೊಂಡು. ನೋಡಿ ಅದಕ್ಕೆ ಮತ್ತೆ ನನ್ಗೆ ಹಂಗೆ ಆಯ್ತಾ ಇರೋದು. ಸೊ ನಾನಿದು ಯಾಕೆ ಹಿಂಗೆ ಆಯ್ತಪ್ಪ ಅಂತವ ಶಾಂತಮ್ಮನ ಬೈಕಂಗೆ ಕೂತಿದ್ದೆ. ಅದು ಎಂಥದ್ದು ರಸ್ ಕೊಟ್ಟವಳೆ ಅದಕ್ಕೆ ಹಂಗೆ ಆಗೈತೆ ಅಂತವ ಅವಳನ್ನ ಬೈಕಂಗೆ ಕೂತಿದ್ದೆ ಆಗ್ಲಿಂದವ. ಇನ್ನೇನೋ ತಿಂದಿಲ್ವಲ್ಲ ಅಂತವ ನಾನು ಯೋಚನೆ ಮಾಡ್ತಿದ್ದು. ನೋಡಿ ಈಗ ನಾನು ಈ ಕೆಮ್ಮು ಸಿರಪ್ಪು ಅಂದ್ಕೊಂಡು ಯಾವುದು ಕುಡಿದ್ಬಿಟ್ಟು ಹಿಂಗೆ ಮಾಡ್ಕೊಬಿಟ್ಟಿದ್ದೀನಲ್ಲ ಮನಿ. ಏನು ಮಾಡೋದು ಇವಾಗ ಅದಕ್ಕೆ? ಇನ್ನೇನು ಮಾಡ್ತಿರತ್ತೆ? ಮಂಜುಗೆ ಹೇಳಿದ್ನಲ್ಲ, ಇರಿ ಮಾತ್ರೆ ತಕ್ಕ ಬತ್ತಾನೆ, ಬೇದಿ ನೀಲ ಮಾತ್ರೆ ತತ್ತಾನಲ್ಲ ಅದನ್ನೇ ಒಂದು ನುಂಗ್ಬಿಟ್ಟು ಉಣ್ಣರಂತೆ. ಇಲ್ಲ ಈಗ ಊಟ ಮಾಡೋದು ಮತ್ತೆ ಬೇದಿ ಆಯ್ತದದು. ಅದು ಹಂಗೆಯ ನಿಮಗೆ ಗೊತ್ತಿಲ್ವೇನಂತೆ, ನಾನು ಹೇಳ್ಬಿಟ್ಟೆ ಇಟ್ಟಿವ್ನಿ. ಅವತ್ತು ಮಾವ ತಂದಿದ್ದು ಔಷಧಿ ಕಣತೆ ಅದು. ಅದನ್ನು ಕುಡಿದ್ರೆ ಹೊಟ್ಟೆ ಎಲ್ಲವ ಕ್ಲೀನ್ ಆಯ್ತದೆ. ನನಗೆಲ್ಲವ ಓದಂಗೆ ಆಯಿತು ಕಣತೆ. ಒಂದು 4-5 ಸರಿ ಓದೆ ಅಂತ ಹೇಳಿದ್ದೀನಿ. ಏಳೇ ಇಟ್ನಲ್ಲತ್ತೆ ನಿಮಗೆ ತೋರಿಸಿನೆಯ. ನಿಮಗೆ ನೆನಪಿಲ್ಲ ಅಂತ ನನ್ನಾರು ಕೇಳ್ಬೇಕು ತಾನೆಯ. ನಾನೇನು ಅಂಥ ನಿದ್ದೆಯನ್ನು ಮಾಡಿರಲಿಲ್ಲ, ಎದ್ದಿದ್ದೆ 10:30-11 ಗಂಟೆ ಆದರೂ ನನಗೇನು ನಿದ್ದೆ ಬರೋಕ್ಕಿಲ್ಲ ಅಷ್ಟು ಬೇಗ ಎದ್ದಿದ್ನಪ್ಪ ನಾನು. ನನ್ನಾರು ಕೇಳ್ದಂಗೆ ನೀವು ಎಂಥದ್ದು ತಗೋಬಿಟ್ಟು ಹಿಂಗೆ ಮಾಡ್ಕೊತಿರಲ್ಲತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋಣ ಹೇಳಿ? ಏನೋ ಒಂದು 2-3 ಸರಿ ಬೇದಿ ಆಗೈತೆ, ಸರಿ ಹೋಯ್ತಪ್ಪ. ಇನ್ನೂ ವಾಂತಿ ಗಿಂತಿ ಎಲ್ಲ ಆಗಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು? ಕೇಳ್ದಂಗೆ ಹಂಗೆಲ್ಲ ಕುಡಿಬೇಡ್ರಿ ಕಣತ್ತೆ. ಕೇಳಿ ಮೊದ್ಲಿಗೆ ನಾನು ಬಂದು ಇದೇನು ಕುಡಿಯೋದೇನವ ಏನು ಅಂತ ತೋರಿಸ್ಬಿಟ್ಟು ಕುಡೀರಿ. ಇನ್ನು ಇವಾಗ ಮಾವು ಬತ್ತಾರೀರಿ. ನೀವು ಹಿಂಗೆ ಆಯಿತು ಅಂತ ಹೇಳಿದ್ರೆ ಮಾವನ ಇನ್ನೇನು ಬೈಸ್ಕೊತೀರಷ್ಟೇ. ಮಾವನ ಕೈಲಿ ಹೇಳಿದ್ರಿ ಏನು ಹೇಳ್ಬೇಡಿ ಅತ್ತಗಿ. ಇವ್ನು ಮಾತೆ ತಂದು ಕೊಡ್ತಾನಲ್ಲ ನುಂಗಿ. ಇನ್ನೂ ಏನಾದ್ರು ಸರಿ ಹೋಗಿಲ್ಲ ಅಂದರೆ ಬೇದಿ ಹಂಗೆ ಇದ್ರೆ ಆಮೇಗ್ತಿರವ ಮಾವಂಗೆ ಹೇಳಿ ಆಸ್ಪತ್ರೆಗೆ ಹೋಗಿ ಬರೋರಂತೆ. ಅಂದಾಜದು ಬೇದಿ ನಿಂತ್ಕೊಂತದೆ. ನನಗೂ ಹಂಗೆ ಆಗಿತ್ತಲ್ಲತ್ತೆ, 4-5 ಸರಿ ಆಗಿತ್ತಷ್ಟೇ. ಹೊಟ್ಟೆ ಕ್ಲೀನ್ ಆಗೋ ತನಕ ಆಯಿತು. ಆಮೇಲೆ ಖಾಲಿ ಹೊಟ್ಟೆಲೇ ಇದ್ದೆ. ಒಂದಿಟ್ಟು ನಿಂಬೆಹಣ್ಣಿನ ಪಾನಕ ಮಾಡ್ಕೊಂಡು ಕುಡ್ದೆ. ಅದು ಕುಡಿದ್ಮೇಲೆ ಒಂಚೂರು ಸಮಾಧಾನ ಆಯಿತು. ಹಂಗೆ ಈಗಲೂ ಸರಿ ಹೋಯ್ತದೆ. ಒಂದಿಟ್ಟು ನಿಂಬೆಹಣ್ಣಿನ ಪಾನಕನ ಏನಾದ್ರು ಮಾಡ್ಕೊಡ್ತೀನಿ, ಕುಡಿಯೋರಂತ ಬನ್ನಿ. ಕುಡ್ಕೊಂಡು ಮಾತ್ರೆ ತಗೊಬತ್ತಾನೆ ಪಾಪ. ಮಾತ್ರೆ ಕುಡಿಯೋರಂತೆ. ಬ್ಯಾಡ ಕಣಮ್ಮನಿ, ಈ ನಿಂಬೆಹಣ್ಣಿನ ಪಾನಕೆಲ್ಲ ಏನು ಬೇಡ. ಒಂದೀಟು ಉಪ್ಪು ಸಕ್ಕರೆ ಹಾಕಿ ನೀರು ಕೊಟ್ಬಿಟ್ಟು ಸಾಕು. ನಿಂಬೆಹಣ್ಣು ಕುಡ್ದು ಮತ್ತೆ ಶೀತ ಗೀತ ಆದರೆ ಏನು ಮಾಡೋಣ? ಮೊದಲೇ ಶೀತ ಕೆಮ್ಮು ಎಲ್ಲ ಐತಿ. ಮತ್ತೆ ಕೆಮ್ಮು ಹತ್ಕೊಬಿಡ್ತದೆ ನಿಂಬೆಹಣ್ಣು ಕುಡಿದ್ರೆ. ಶೀತ ಬೇರೆ ಈ ಟೈಮಲ್ಲಿ ಬೇಡ. ಇದು ಕೊಡಮ್ಮನಿ ಸಾಕು. ಒಂದೀಟು ಉಪ್ಪು, ಒಂದೀಟು ಈ ಸೋಡಾನು ಹಾಕ್ಕೊಡು. ಸೋಡಾ ಹಾಕ್ರು ಮತ್ತೆ ಬೇದ್ಗಿದ್ದು ಜಾಸ್ತಿ ಆಗ್ತದೆ. ಏನೋ ಉಪ್ಪು ಸಕ್ಕರೆ ಹಾಕ್ಕೊಡು ಸಾಕು. ನೀರಿಗೆ ಕಲಿಸ್ಬಿಟ್ಟು ಕೊಡು. ಒಂದಿಷ್ಟು ಶಕ್ತಿ ಬಂದಂಗೆ ಆಯ್ತದೆ. ನೋಡೋಣ. ಮಾತ್ರೆ ನುಂಗ್ತೀನಿ. ನುಂಗ್ಬಿಟ್ಟು ಉಣ್ತೀನಿ. ಏನಾರು ಹಂಗೆ ಆದ್ರೆ ತೆಗಿ. ನೀವು ಮಾವ ಬೇರೆ ಬೈತದೆ ಏನೋ ಕಣವ, ಏನು ಮಾಡೋದು ಏನೋ. ನಂಗೆ ಅದು ಬೇರೆ ಅಯ್ಯೋ ತಲೆ ಕೆಟ್ಟೋಯ್ತದೆ. ಈಗ ಹೆಂಗೆ ಕೇಳೋದು ಏನೋ ನಿಮ್ಮ ಮಾವನ ನಂಗೆ ಆಯ್ತದೆ ನನಗೆ. ನಿಮ್ಮ ಮಾವಂಗೇನು ಹೇಳ್ಬೇಡ ಹಿಂಗೇನೋ ಕುಡಿದ್ಬಿಟ್ಟವ್ರೆ ಅಂತವ. ಸುಮ್ಕೆ ಹಂಗೆ ಬೇದಿ ಆಯ್ತೈತೆ ಕಣ್ರಿ ಅಂತವ ತೋರಿಸ್ಕೊಬತ್ತೀನಿ ಆಸ್ಪತ್ರೆಗೆ ಹೋಗಿ. ನಿಲ್ಲಿಲ್ಲ ಅಂದ್ರೆ ಹೋಗೋಣಂತೆ. ಈಗ ನೋಡೋಣ ತಗೋ. ಸರಿ ಕಣತೆ ಆಯಿತು. ನಾನೇನು ಹೇಳಕ್ಕೆ ಹೇಳ್ಬಿಡಿ ಮಾವಂಗೆ. ಮೊದಲಿಗೆ ಚೂರು ನೀರು ಕುಡಿದ್ಬಿಟ್ಟು ಅವ್ನು ಮಾತ್ರೆ ತಗೊಬಂದ್ರೆ ಪಾಪ ಆ ಮಾತ್ರೆ ನುಂಗ್ಬಿಟ್ಟು ಅವ್ನು ಯಾವ ಮಾತ್ರೆ ಗೀತ್ರೆ ತಂದ್ಬಿಟ್ಟು ನಾವು ಬೇದಿ ನಿಲ್ಲದೆ ತಗೊಬ ಅಂತ ಹೇಳ್ಬೇಕು. ಇದು ಯಾವ ಮಾತ್ರೆ ತಂದನು ಏನೋ ನೋಡಬೇಕು. ಆಮೇಲೆ ಅವನು ಆಮೇಲೆ ಯಾವುದೋ ಬೇರೆ ಮಾತ್ರೆ ತಂದು ನೀವು ನನಗೆ ತೋರಿಸ್ಬಿಟ್ಟೆ ತಗೊಳಿಯತ್ತೆ. ನುಂಗ್ಬೇಕಾದ್ರೆ ನನಗೆ ತೋರಿಸಿ ನೋಡಮ್ಮನಿ ತೆಗಿತಾ ಇದ್ದೀನಿ ಅಂತವ. ಸುಮ್ಮನೆ ಯಾವ್ದಾವ್ದು ತಗೊಂಡು ಹಿಂಗೆ ಆರೋಗ್ಯ ಹಾಳು ಮಾಡ್ಕೊತಿರಲ್ಲತ್ತೆ ನೀವು. ಹೇಳೋಕ್ಕಿಲ್ಲ ಕೇಳೋಕ್ಕಿಲ್ಲ ತಗೋತಿರಲ್ಲ ನೀವು. ಒಂದು ಮಾತು ಹೇಳ್ಬೇಕು ತಾನೇ ನನಗೆ. ನಿಮಗೆ ಕಣ್ಣು ಬೇರೆ ಕಾಣೋಕ್ಕಿಲ್ಲ ರಾತ್ರಿ ಹೊತ್ತು. ತಗೊಂಡು ಯಾವುದೋ ಒಂದು ಸಿರಪ್ಪು ಅಂತ ಕುಡ್ದಿದ್ದೀರಲ್ಲತ್ತೆ. ಇನ್ನೇನಾದರೂ ಇಟ್ಟಿದ್ರೆ ಏನು ಗತಿ? ಅದನ್ನೇ ಕುಡ್ಕೊಬಿಡ್ರೋ ಏನೋ ಆತೆಗೆ. ಕಣಮಣಿ, ನನಗೆ ಅನ್ನಿಸ್ತು ಇದೇನಿದು ಹಿಂಗೈತಲ್ಲ. ಈ ಗ್ಯಾಸ್ಟಿಕ್ ಆದಾಗ ಸಿರಪ್ ಕೊಡ್ತಾರಲ್ಲ ಗ್ಯಾಸ್ ಆದಾಗ, ಆ ಸಿರಪ್ ಹಂಗೆ ಅನ್ನಿಸ್ತು. ಒಂಚೂರು ಸಿಹಿ ಬೇರೆ ಇತ್ತು. ಅದಕ್ಕೆ ಇದೇನು ಹಿಂಗೈತಲ್ಲ. ಕೆಮ್ಮಿನ ಸಿರಪ್ ಹಿಂಗಿರಲ್ವಲ್ಲ, ಒಂಚೂರು ಒಗ್ರು ಇರ್ತದೆ ಅಂತವ ನಾನು ಯೋಚನೆ ಮಾಡಿದೆ. ನಿದ್ದೆಯಲ್ಲಿ ಬೇರೆ ಇದ್ನಲ್ಲ, ಏನು ಗೊತ್ತಾಯ್ತಿರ್ಲಿಲ್ಲ ತಗಿ. ಅದನ್ನೇ ಅಂತ ಕುಡ್ಕೊಳ್ಳೋಣ ತಗಿ. ಏನು ಮಾಡೋದು ಅಂತವ ಕುಡ್ಕೊಬಿಟ್ಟೆ ಕಣಮಣಿ, ಗೊತ್ತಾಗಲಿಲ್ಲ. ಹಿಂಗೆ ಅಂತ ಗೊತ್ತಿದ್ರೆ ನಾನು ಕುಡಿತಿರ್ಲಿಲ್ಲ ಬಿಡು. ಹೋಗ್ಲಿ ಬಿಡತ್ತಾಗ ಇನ್ನೇನು ಮಾಡೋದು. ಈಗ ಮಾತ್ರೆ ತಗೊಬಂದು ಕೊಡ್ತಾನೆ ಪಾಪ. ನುಂಗುರು ಸರಿ ಹೋಯ್ತದೆ ಅನ್ಸ್ತದೆ. ನೋಡೋಣ ತಗೋ ಅಲ್ವೇ. ಬಂದ ನೋಡು ಹಂಗಂದಿತ್ಕವೆ. ಲೇ ಪಾಪ ಕೊಡ್ಲ ಮಾತ್ರೆ ಕೊಡ್ಲ, ಮೊದಲು ಮಾತ್ರೆ ನುಂಗ್ತೀನಿ. ತಂದೆ ಅಂದ ಮಾತ್ರೆ. ಅಜ್ಜಿ ಯಾವ ಮಾತ್ರೆನೂ ಸಿಗಲಿಲ್ಲ ಕಣಜ್ಜಿ. ಗುಂಡು ಅಂಗಡಿ ಹೋದ್ರೆ ಅವ್ನು 100 ಮಾತಾಡ್ತಾನೆ ಕಣಜ್ಜಿ. ಬೇದಿ ಆಗೈತೆ, ಬೇದಿನಿಲ್ಲ ಮಾತ್ರೆ ಕೊಡ್ಲಾ ಅಂತಂದರೆ ಬೇದಿನ ಮಾತ್ರೆ ಇಲ್ಲ, ತಲೆನೋವೈತೆ ಕೊಡೋಣ, ಮೈಕೈ ನೋದೈತೆ ಕೊಡೋಣ ಅಂತವ ಕೇಳ್ತಾನೆ ಕಣಜ್ಜಿ ಅವನು. ಹೇಳೋದೆ ಮಾತು ಕೇಳಲ್ಲ ಕಣಜ್ಜಿ ಅವನು. ಅಧಿಕ ಪ್ರಸಂಗಿ ಆಡ್ತಾನೆ ಅವನು. ಅದಕ್ಕೆ ಇನ್ನೇನು ಮಾಡೋದು ಅಂತ ಇಲ್ವಲ್ಲ ಅಂತ ಬಂದೆ ಕಣಜ್ಜಿ. ಇಲ್ವಂತೆ ಕಣಜ್ಜಿ ಅವನ ಅಂಗಡೀಲಿ. ಏನು ಮಾಡೋದು ಇವಾಗ? ಅಯ್ಯೋ ಇಲ್ವೇನಪ್ಪ. ಏನು ಮಾಡೋದ್ಲೆ ಇವಾಗ? ನಂಗೆ ಬೇರೆ ಮತ್ತೆ ಗೊಡ ಅಂತೈತಿ ಹೊಟ್ಟೆಲ್ಲವ. ನೋಡಲ್ಲಿ ಗ್ಯಾಸ್ ಹೆಂಗೆ ಹೋಯ್ತೈತೆ ನೋಡು. ಏನು ಮಾಡೋದಪ್ಪ ಇವಾಗ? ನೀನು ಬೇರೆ ಇಲ್ಲ ಅಂತಿದ್ಯಾ. ಮಾತ್ರೆ ಬೇರೆವ. ನಾನು ಹೆಂಗೋ ಮಾತ್ರೆ ತಂದು ಕೊಡ್ತಾನೆ ತೆಗಿ. ಮಾತ್ರೆ ಕುಡ್ಕೊಂಡ್ರೆ ಸರಿ ಹೋಯ್ತದೆ ಅಂತವ. ನಾನಿದ್ರೆ ಹಿಂಗೆ ಅಂದ್ಬಿಟ್ಟಲ್ಲಪ್ಪ ನೀನು.
ಥೋ ಅಲ್ಲ ಕಣ್ಲ ಮಂಜ ಆ ಕೆಳಗಡೆ ಒಂದು ಅಂಗಡಿ ಐತಲ್ಲ ಅಲ್ಲೋ ಕೇಳುವೆ ಒಂದು ಮಾತು ಅವನ ಹತ್ರನೂ ಇಟ್ಕೊಂಡಿರ್ತಾನೆ ಮಾತು ಇಟ್ಕೊಂಡಿರ್ತಾನೆ ಅವನುವೇ. ಇಲ್ಲ ಕಣಜಿ, ನಾನು ಪ್ರಜ್ವಲನ ಅಲ್ಲೇ ಕಳಿಸಿದ್ದೆ ಅಂಗಡಿಗೆ. ಅವನು ಹೋಗಿದ್ದ, ನೋಡ್ಕೊಬತ್ತೀನಿ ಇಲ್ಲ ಮಂಜ ಅಲ್ಲೇ ಐತ ಅಂತವ ಹೋಗಿದ್ದ. ಅವನು ಇಲ್ಲ ಅಂತ ಬಂದ ಕಣಜಿ. ಬೇದಿನಿಲ್ಲ ಯಾರು ಇಟ್ಕೊಂಡಿಲ್ಲ ಕಣಜಿ. ಬರೀ ಈ ಗ್ಯಾಸ್ ಮಾತ್ರೆ ಆಮೇಲೆ ತಲೆನೋವು ಮಾತ್ರೆ ಇವೇ ಅವೇ ಅಷ್ಟೇ. ಅದು ಯಾವುದೋ ಕ್ರೋಸಿನಿ ಯಾವುದೋ ಬರ್ತದಲ್ಲ ಜಿ, ಅದೊಂದು ಇತ್ತು ಅಷ್ಟೇ ಆ ಗುಂಡು ಅಂಗಡಿಲಿ. ಇನ್ನು ಯಾನೂ ಇರಲಿಲ್ಲ ಕಣಜಿ. ಏನು ಮಾಡೋದ ಜಿ ಇವಾಗ ಮತ್ತೆ? ಜಾಸ್ತಿನೂ ಹೋಯ್ತೈತೇನ ಜಿ ಹೊಟ್ಟೆ? ಗಂಡ್ಲ ಪಾಪ. ಅಯ್ಯೋ ಏನು ಮಾಡೋದು ಏನೋ, ನಿಮ್ಮ ಅಜ್ಜ ಬರಲಿ ಇರು. ಅತ್ತಗಿ ಹೋಗಿ ತೋರಿಸ್ಕೊಬಂದ್ಬಿಡ್ತೀನಿ. ಅತ್ತಗಿ ಇನ್ನೇನು ಮಾಡೋಣ. ಇಲ್ಲ ನಿಮ್ಮ ಅಜ್ಜನ ಪ್ಯಾಟಿ ಕಳಿಸಿ ಮಾತ್ರೆ ತಗೋಬಾ ಅಂತ ಹೇಳ್ತೀನಿ. ಅಲ್ವೇನ ಮಣಿ, ಇನ್ನೇನು ಮಾಡೋಣ ಸುಬಾ? ನಿನ್ನ ಹತ್ರ ಏನಾದ್ರು ಇಟ್ಕೊಂಡಿದ್ದೀನಿ ನೋಡಿ, ಯಾವ್ದಾದ್ರು ಬೇದಿನಿಲ್ಲ ಮಾತ್ರೆ? ಇಲ್ಲಿ ಕಣತೆ, ಮೊನ್ನೆ ತಾನೇ ಮನೆಯಲ್ಲವ ಇದು ಮಾಡಿದ್ನಲ್ಲ, ತೆಗೆದು ಧೂಳುಪಾಳು ಹೊಡೆದ್ನಲ್ಲ, ಅವಾಗ ಬದ್ದಿದ್ನೆಲ್ಲವ ಎತ್ತೆ ಅಷ್ಟೇ ಕಣತೆ. ಎಲ್ಲವ ಹಳೇದಾಗಿ ಎಕ್ಸ್ಪೈರಿ ಡೇಟ್ ಆಗೋಗಿದ್ದು. ಅದಕ್ಕೆ ಅವನ್ನ ಇಟ್ಕೊಂಡು ಇನ್ನೇನು ಮಾಡೋಣ ಅಂತವ ಎಸ್ಬಿಟ್ಟೆ ಕಣತೆ. ಇಲ್ಲ ಅಂದಿರು ನನಗೆ ಹಿಂಗೆ ಅಂತ ಗೊತ್ತಿದ್ದಿದ್ರೆ ಇಟ್ಕೊಂಡಿರು ನಾನು. ಸೊ ಹೋಗ್ಲಿ ಬಿಡಿ. ನೋಡೋಣ ಇರ್ರಿ, ಮಾವು ಬಂದರೆ ಕಳ್ಸೋಣ ಮಾತ್ರೆ ತಗೊಬನ್ನಿ ಅಂತವ. ಮಾತ್ರೆ ತಗೊಬನ್ನಿ, ಇಲ್ಲಾಂದ್ರೆ ಹೋಗಿ ತೋರಿಸ್ಕೊಂಡೆ ಬಂದ್ಬಿಡಿ ಅತ್ತೆಗಿ ಅಲ್ವೇ? ಕಣಮಣಿ, ಹಂಗೆ ಮಾಡೋಣ ಅತ್ತಗಿ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಹಲೋ ವೀಕ್ಷಕರೇ, ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಬಾಯ್, ಟಾಟಾ, ಸಿಯಾ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.